ಕಡೆ ಕರ್ಕೊಂಡ್ಬಂದು ಅಡಿಸಲ್ಲ ನೋಡು, ನೀನ್ ಹತ್ರ ನನ್ನ ಕಣ್ಣಲ್ಲೂ ನೀರು ಬರುತ್ತೆ, ಅಳಬಾರ್ದು. ಇಲ್ಲಿ ನೋಡು ರಾಜ, लाली लाली अम्मा तू गदजो काली अम्मा खाली खाली अम्मा मलगिसद सुव्वलाली अम्मा लाली लाली अम्मा तू गदजो काली अम्मा खाली खाली अम्मा मलगिसद सुव्वलाली अम्मा ಪಾಪು ಹೇಳ್ತಿದ್ದ ನಿಮಿಷ ಪುಟ್ಟ. ಅದೇ लाली लाली अम्मा तू गदजो काली अम्मा खाली खाली अम्मा मलगिसद सुव्वलाली अम्मा लाली लाली अम्मा तू गदजो काली अम्मा. ಮೇರಿ ಮೇರಿ ಹೇಳು. ತಗೋ ಇನ್ನು ಕುಡಿ. ಬೇಡ ಅಂದರೆ ಹೇಗೆ? ಸಿಕ್ಕಾಪಟ್ಟೆ ವಾಂತಿ ಆಗಿದೆ, ಡಿಹೈಡ್ರೇಷನ್ ಆದರೆ ಕಷ್ಟ. ಮೊದಲೇ ಮನೇಲಿ ಯಾರೂ ಇಲ್ಲ, ಕುಡಿ. ನಾನೇ ಕುಡಿಸ್ತೀನಿ. ಪೂರ್ತಿ ಕುಡಿಬೇಕು. ತಗೋ ಈ ನಿಂಬೆಹಣ್ಣು ಇಟ್ಕೋ, ಇದ್ರ ವಾಸನೆಗೆ ವಾಂತಿ ಆಗಲ್ಲ. ಮಲ್ಕೋ. ಭಾಸ್ಕರ, ಎಲ್ಲೋ ಹೋಗಿದ್ದೆ? ಮನೆಯಲ್ಲಿ ಇಷ್ಟು ದೊಡ್ಡ ಫಂಕ್ಷನ್ ಇದೆ, ಮನೇಲಿರ್ಬೇಕು ಅಂತ ಗೊತ್ತಾಗಲ್ಲ ನಿಂಗೆ? ಮನೆಯೆಲ್ಲ ಹುಡುಕಿದಾಯ್ತು, ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟಾದ್ರೂ ಹೋಗ್ಬಾರ್ದಾ? ಸಾರಿ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಇದ್ದೆ, ಆದರೆ ಫಂಕ್ಷನ್ ಎಲ್ಲ ಜವಾಬ್ದಾರಿ ನೀನೇ ಹೊತ್ಕೊಂಡು ಎಲ್ಲ ಎಷ್ಟು ಚೆನ್ನಾಗಿ ನಿರ್ವಹಿಸಿ ಫಂಕ್ಷನ್ ನೀನೇ ಇಲ್ಲ ಅಂತಂದ್ರೆ ನಾವೇನ್ ಅನ್ಕೋಬೇಕು ಹೇಳು? ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಹಾಗಾಗಿ. ಇಂಪಾರ್ಟೆಂಟ್ ಕೆಲಸ? ಓಹೋ, ಅಂತ ದೊಡ್ಡ ಕೆಲಸ ಏನಪ್ಪ ನಿಂಗೆ? ಮನೆ ಫಂಕ್ಷನ್ಗಿಂತ ಹೊರಗಿನ ಕೆಲಸನೇ ಜಾಸ್ತಿ ಆಗ್ಬಿಟ್ಟಿದೆ ನಿಂಗೆ. ಅದಕ್ಕೆ ಅದು ಇದು ಅಂತ ರಾಗ ಎಳಿಬೇಡ. ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ ನಿಂಗೆ? ಸಾರಿ ಅದಕ್ಕೆ, ಅದು ಹಾಸ್ಪಿಟಲ್ ಲೇಟ್ ಆಯ್ತು.
ಹಾಸ್ಪಿಟ್ಲಾ? ಯಾರಿಗೇನಾಯ್ತು? ರಾಕಿಗೆ ಆಕ್ಸಿಡೆಂಟ್ ಆಗಿ ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ. ರಾಕಿಗ? ಹೇಗಾಯ್ತು? ಫ್ರ್ಯಾಕ್ಚರ್ ಏನೂ ಆಗಿಲ್ಲ ತಾನೆ? ಫ್ರ್ಯಾಕ್ಚರ್ ಏನಾಗಿಲ್ಲ, ಹಾಸ್ಪಿಟ್ಲಲ್ಲಿ ಡಾಕ್ಟರ್ ನೋಡಿದ್ದೆ ಲೇಟ್ ಆಯಿತು. ಈಗ ಹೇಗಿದ್ದಾಳೆ? ಪರವಾಗಿಲ್ಲ, ಕ್ರೇಪ್ ಬ್ಯಾಂಡೇಜ್ ಹಾಕಿದ್ದಾರೆ. ಫೋನ್ ಬಂತು, ಹಾಗಾಗಿ ಹೋಗಲೇಬೇಕಾಯ್ತು. ಭಾಸ್ಕರ, ಹೇಳಿದ್ರೆ ನಾನು ಬರ್ತಿದ್ನಲ್ಲೋ. ಫಂಕ್ಷನ್ ನಡಿಬೇಕಾದ್ರೆ ಇಂಥ ವಿಷಯ ಎಲ್ಲ ಹೇಗೆ ಹೇಳೋಕ್ಕಾಗತ್ತೆ? ಅದಕ್ಕೆ ಹೌದು, ಫಂಕ್ಷನ್ ಹೇಗೆ ನಡೀತು? ಫಂಕ್ಷನ್ ತುಂಬ ಚೆನ್ನಾಗಾಯ್ತು ಕಣೋ. ಎಲ್ಲ ಹಾಡು ಹಾಡಿದ್ದೇನು, ಡ್ಯಾನ್ಸ್ ಮಾಡಿದ್ದೇನು, ನೀನೊಬ್ಬ ಇರಲಿಲ್ಲ ಅಷ್ಟೇ. ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಹೌದದಕ್ಕೆ ಮಿಸ್ ಮಾಡಿಕೊಂಡೆ. ಏನು ಮಾಡ್ತೀರಾ, ಕರ್ತವ್ಯ ಅನ್ನೋದು ಇರುತ್ತಲ್ಲ. ಅದಕ್ಕೆ ಹೊಟ್ಟೆ ತುಂಬ ಹಸಿತಾ ಇದೆ, ಊಟಕ್ಕೆ ಏನಾದ್ರು ಕೊಡ್ತೀರಾ? ಕೈ ತೊಳ್ಕೊಂಡು ಬಾ, ಊಟಕ್ಕೆ ಬಡಿಸ್ತೀನಿ. जिंदगी में जीने की वजह लेके खोया था समंदरों में तन्हा सफीना मेरा साहिलों पे आया है तू जाने किस तरह लेके कुछ तो है तुझसे राबता कुछ तो है तुझसे राबता कैसे हम जाने हमें क्या पता कुछ तो है तुझसे राबता कि तेरी बाहों में बना लेके फैली थी सियाह रातें आया तो सुबह लेके खामखासी जिंदगी में जीने की वजह लेके ಸೂರ್ಯರೇ, ನಿನ್ನೆ ಇಷ್ಟೊಂದು ಚೆನ್ನಾಗಾಯ್ತಲ್ಲ ಫಂಕ್ಷನು, ಎಲ್ಲರೂ ಖುಷಿಪಟ್ಟರು. ಹೌದು ಆರ್ತಿಯವ್ರೆ, ನಾನಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟೆ. ಆ ಹಾಸ್ಪಿಟಲ್ ವಾತಾವರಣ, ಆ ತಲೆ ಬಿಸಿ, ಅದೆಲ್ಲ ಕಳೆದು ಇಡೀ ದಿನ ಚೆನ್ನಾಗಿ ನಡೀತು. ಬಂದವರು ಖುಷಿಪಟ್ಟರು. ನಾನು ಬಾಣಂತಿ ಅನ್ನೋದನ್ನೇ ಮರೆತುಬಿಟ್ಟಿದ್ದೆ. ನಾನು ಮರೆತೋಗಿ ನಿಮ್ಮನ್ನು ಡ್ಯಾನ್ಸಿಗೆ ಕರೆದ್ಬಿಟ್ಟೆ. ಆದರೆ ನಿಮ್ಗೇನು ಆಗಿಲ್ಲ ತಾನೆ? ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಆದರೆ ಬಂದವರೆಲ್ಲ ಖುಷಿ ಪಟ್ಟೋಣ, ಅಷ್ಟೇ ಸಾಕು. ಹೆಸರು ಅಷ್ಟೇ. ನಾವೆಲ್ಲ ಎಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ವಿ. ಆದರೆ ಆ ಮೇರಿಯವ್ರು ನೋಡಿ, ಎಷ್ಟು ಬುದ್ಧಿವಂತಿಕೆಯಿಂದ ಯಾರೂ ಊಹಿಸ್ಕೊಳ್ದಿರೋ ಹೆಸರಿಟ್ರು, ಆರ್ಯ ಅಂತ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಶಿ ಈಸ್ ಎ ಗುಡ್ ವುಮನ್. ಹೌದು ಸೂರ್ಯರೇ, ಅವರಿಗೆ ನಮ್ಮನೆ ವಾತಾವರಣ, ನಮ್ಮಲ್ಲಿರೋ ಒಗ್ಗಟ್ಟು, ಪ್ರೀತಿ, ಇದೆಲ್ಲದನ್ನು ನೋಡಿ ಎಷ್ಟು ಖುಷಿಪಟ್ಟರು ಗೊತ್ತಾ. ಅವರಿಗೆ ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಿರ್ಲಿಲ್ವಂತೆ. ಆದರೆ ನನಗೆ ತುಂಬ ಹೆಮ್ಮೆಯಪ್ಪ. ಹೆಮ್ಮೆನಾ? ಯಾಕೆ? ನಾನು ಈ ಮನೆ ಸೊಸೆ ಅಲ್ವಾ, ಅದಕ್ಕೆ. ಮತ್ತು ನನಗೆ ಯಾವತ್ತೂ ಹೇಳೇ ಇರಲಿಲ್ಲ. ಆಗ ಹೇಳುವಂಥ ಪರಿಸ್ಥಿತಿ ಬಂದಿರಲಿಲ್ಲ, ಈಗ ಹೇಳ್ತಾ ಇದ್ದೀನಲ್ವಾ. ಹಾಗಾದರೆ ಇಷ್ಟು ದಿನ ಹೇಳ್ದಿದ್ದಕ್ಕೆ ನೀವು ನನಗೆ ಫೈನ್ ಕೊಡಬೇಕು. ಫೈನಾ? ಸೂರ್ಯ ಅವರೇ, ಹಾಂ, ಹಲೋ, ಗುಡ್ ಮಾರ್ನಿಂಗ್ ಸರ್. ಸರ್ ಇವತ್ತೇನಾ ಸರ್? ಓಕೆ ಸರ್, ಆಲ್ ರೈಟ್ ಸರ್, ಥ್ಯಾಂಕ್ ಯು. ಯಾರು ಫೋನ್ ಸೂರ್ಯವರೇ? ಆಫೀಸಿಂದ ಫೋನ್ ಮಾಡಿದರು. ಆರ್ತಿಯವರೇ, ನಾನೊಂದು 2 ದಿನ ಮಟ್ಟಿಗೆ ಹಾಸನಕ್ಕೆ ಹೋಗಬೇಕು, ಮೀಟಿಂಗ್ ಇದೆ. ಹಾಸನಕ್ಕ?
ಅದು 2 ದಿನ. ಮೀಟಿಂಗ್ ಇರೋ ಹಾಸನದಲ್ಲಲ್ವಾ, ಅದಕ್ಕೆ ಇವತ್ತು ನೈಟ್ ಹೊರಟಿ ನಾಳೆ ಬೆಳಗ್ಗೆ ಮೀಟಿಂಗ್ ಮುಗಿಸ್ಕೊಂಡು ನಾಡಿದ್ದು ಬೆಳಗ್ಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಂದ್ರೆ 48 hours ನಾನು ನಿಮ್ಮನ್ನು ಬಿಟ್ಟಿರ್ಬೇಕಾ? 36 hours. ಈಗ ಯಾರಾದರೂ ಬರೋದಕ್ಕಿಂತ ಮುಂಚೆ ಫೈನ್ ಕೊಟ್ಬಿಡಿ. ಈಗಲೇ ಬೇಕಾ? ಎಲ್ಲೋಗಿದ್ರಿ ನೀವಿಬ್ರು? ಹೇಳ್ಬಿಟ್ಟು ಹೋಗಕ್ ಗೊತ್ತಾಗಲ್ವಾ? ಬೇರೆಗೆ ಹೇಳಿದ್ವಲ್ಲೋ, ಅವಳಿಗೆ ಹೇಳಿಲ್ವಾ? ಮಾತಾಡಕ್ ಪುರ್ಸೊತ್ತೆಲ್ಲಿತ್ತು ನೆನ್ನೆ. ಶಶಾಂಕ್, ರಾತ್ರಿ ಊಟ ಮಾಡ್ದ್ಯಪ್ಪ? ಮಾಡಿದೆ, ಮೇರಿನೇ ಹಾಕೊಟ್ಲು. ನಿದ್ರೆ ಚೆನ್ನಾಗಿ ಬಂತಾ? ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಈಗ ಹೋಗಿ ಮಲ್ಗೋಣ ಅನಿಸ್ತಾ ಇದೆ, ಆದರೆ ಮಲ್ಗೋ ಆಗಿಲ್ಲ. ಆಫೀಸ್ಗೆ ಹೋಗ್ಲೇಬೇಕು. ರಾತ್ರಿಲ್ಲ ಪುರ್ಸೋತಿಲ್ಲ, ನಿದ್ದೆ ಮಾಡಿಲ್ಲ. ಅದಕ್ಕೆ ಇಷ್ಟೆಲ್ಲ ಆದ್ಮೇಲೂ ನಾಳಿದ್ದು ಪ್ರಸ್ತಾವ ಮಾಡ್ಬೇಕಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಕಡೆ. ಶಕ್ಕು, ಮೇರಿನ ಹೋಗಿ ಮಾತಾಡ್ಸದ್ವಾ? ಮೇರಿ, ಮೇರಿ, ಬನ್ನಿಮ್ಮ. ಈಗ ಬಂದ್ರಾ? ಎಚ್ಚರ ಆಯ್ತಾ? ನಾವು ಬಂದಿದ್ದು ಡಿಸ್ಟರ್ಬ್ ಆಯ್ತೇನೆ? ಇಲ್ಲಪ್ಪ, ಎಚ್ಚರವಾಗೇ ಇದ್ದೆ. ಸುಮ್ಮನೆ ಹಾಗೆ ಕಣ್ಮುಚ್ಕೊಂಡಿದ್ದೆ ಅಷ್ಟೇ. ಏನು ರಾತ್ರಿ ಎಲ್ಲ ಜಾಗರಣೆನಾ? ಒಂಥರ ಹಾಗೆ. ಇಬ್ರಿಗೂ ನಿದ್ದೆನೇ ಇಲ್ಲ. ಇಬ್ಬರಿಗೂ ನಿದ್ದೆ ಇಲ್ವಾ? ಇಬ್ರಿಗೂ ನಿದ್ದೆನೇ ಇಲ್ಲ. ಆಮೇಲೆ ಪಾಪ ಶಶಾಂಕ್ ಅವ್ರು ನನ್ನನ್ನೇ ನೋಡ್ಕೊಳ್ತಿದ್ರು. ಅವ್ರು ನಿದ್ದೆ ಮಾಡಿದ್ರೋ ಇಲ್ವೋ ಗೊತ್ತೇ ಇಲ್ಲ. ಅಂದ್ರೆ ರಾತ್ರಿ ನಮ್ಮ ಶಿಶು ನಿನ್ನನ್ನೇ ನೋಡ್ತಿದ್ದ? ಹ್ಞೂ ಅತ್ತೆ, ಮತ್ತೆ ವಾಂತಿ ಆದ್ರೆ ಅಂತ. ಯಾಕೆ ಅವ್ರು ಹೇಳಲಿಲ್ವಾ? ಅವ್ರು ಹೇಳೇ ಇಲ್ಲ ನೋಡು. ಏನಾಯ್ತಮ್ಮ? ನೀವು ಹೋದ್ಮೇಲೆ ರಾತ್ರಿ ಎಲ್ಲ ವಾಂತಿ, ತುಂಬ ಸುಸ್ತಾಗೋಗಿತ್ತು. ಅವರೇ ಗ್ಲೂಕೋಸ್ ನೀರು ಕುಡಿಸಿದ್ರು, ಊಟನೂ ಮಾಡಿಸಿದ್ರು. ಕತ್ತು ಸ್ವಲ್ಪ ನೋವಿತ್ತು, ಮೂಗು ಹಚ್ಚಿ ಮಸಾಜ್ ಕೂಡ ಮಾಡಿದ್ರು. ಓ, ಅದಕ್ಕೆ ರಾತ್ರಿ ಇಡೀ ನಿದ್ರೆ ಮಾಡಿಲ್ಲ ನೀವು? ಫುಡ್ ಪಾಯ್ಸನ್ ಆಗಿತ್ತು ಅನ್ಸುತ್ತೆ. ಶಶಾಂಕ್ ಕೂಡ ಅದನ್ನೇ ಹೇಳಿದ್ರು. ಅಮ್ಮ, ರಾತ್ರಿ ತುಂಬ ಸುಸ್ತು ಸಂಕಟ ಆಗೋಯ್ತು. ಶಶಾಂಕ್ ಇದ್ದಿದ್ದಕ್ಕೆ ಸರಿ ಹೋಯ್ತು. ಅವ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸರಿ ಬಾ, ನೀನೀಗ ರೆಸ್ಟ್ ತಗೋ. ನಾವಿಬ್ರು ಹೋಗಿ ತಿಂಡಿ ಮಾಡ್ಕೊಂಡ್ಬರ್ತೀವಿ. ಇಲ್ಲ, ನಾನು ಹುಷಾರಾಗೇ ಇದ್ದೀನಿ. ಹರಿ ಕತೆ ಕೇಳ್ಕೊಂಡು ಬಂದು ನಿಮಗೆ ಸುಸ್ತಾಗಿರುತ್ತೆ. ನೀವು ರೆಸ್ಟ್ ತಗೊಳ್ಳಿ, ನಾನು ತಿಂಡಿ ಮಾಡ್ತೀನಿ. ಸರಿ. ಶಕ್ಕು, ನನ್ನ ಪ್ಲಾನ್ ಸಕ್ಸಸ್ ಆಗ್ಬಿಡ್ತು ಕಡೆ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವರಿಬ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ನೋಡು. ಅವಳು ವಾಂತಿ ಮಾಡ್ಕೊಂಡಿದ್ದು ನಿನ್ ಪ್ಲಾನ್ ಆಗಿತ್ತಾ? ನಿನ್ ಮಕ್ಕಕ್ಕಿಷ್ಟು ಅದು ಆಕಸ್ಮಿಕ ಕಡೆ. ಇಲ್ಲ ಅದಕ್ಕೆ ನನ್ಗೆ ಅನುಮಾನ. ಮೇರಿನ ನೀನು ಇಲ್ಲಿ ಕರ್ಕೊಂಡು ಬಂದಿದ್ದು, ನಿನ್ನೆ ರಾತ್ರಿ ಅವರಿಬ್ಬರೇ ಇರೋ ಹಾಗೆ ಮಾಡಿದ್ದು. ಇದನ್ನೆಲ್ಲ ನೋಡ್ತಿದ್ರೆ ಪ್ಲಾನಿಂಗ್ ಕಮಿಷನರ್ ಚೇರ್ಮನ್ ತರ ಕಾಣಿಸ್ತಿದ್ಯಾ ನೀನು. ಇದೇನು ಹೊಗಳಿಕೆನಾ ಅಥವಾ ಬೈಗಳನ? ಎರಡೂ ಅಲ್ಲ. ನನ್ನ ಮುದ್ದಿನಕ್ಕಿ ಎಷ್ಟು ಜಾಣೆ ಆಗ್ಬಿಟ್ಲಲ್ಲ ಅಂತ ಖುಷಿ. ಒಂದು ಕೆಲಸ ಮಾಡು, ಈಗಲೇ ಶಶಾಂಕ್ಗೆ ಹೋಗಿ ನಾಳೆ ಪ್ರಸ್ತಾವ ಇಟ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ಬಿಡು.
ಬೇಡ ಬೇಡ, ನೀನು ಹೇಳಿ ಆಮೇಲೆ ಏನಾದರೂ ಎಡವಟ್ಟ ಅಂದರೆ ಕಷ್ಟ. ನಾಳೆ ಅವನಿಗೆ ಮನೆಯಲ್ಲೇ ಇರು ಅಂತ ನೀನು ಹೇಳಬೇಕು. ಏನೋ? ಹಲೋ, ಹೇಳಿದ್ ಕೇಳಿಸ್ತಾ? ಶಶಾಂಕ್ಗೆ ನಾಳೆ ಮನೆಯಲ್ಲೇ ಇರು ಅಂತ ಹೇಳು ಅಂದೆ. ಹೇಳ್ತೀನಿ. ಅಣ್ಣ, ನೀನು ಸಿಕ್ಕಿದ್ದು ಒಳ್ಳೇದಾಯ್ತು. ನನಗೆ 2 ದಿನ ಮೀಟಿಂಗ್ ಇದೆ ಹಾಸನದಲ್ಲಿ. ನಾನು ಹೋಗಿ ಬರ್ತೀನಿ. ಇಲ್ಲಿದ್ದು ಸ್ವಲ್ಪ ನೋಡ್ಕೊಳ್ಳೋ. ನೀನು ಆರಾಮಾಗಿ ಹೋಗ್ಬಾರೋ, ನಾವೆಲ್ಲ ನೋಡ್ಕೊಳ್ತೀವಿ. ಥ್ಯಾಂಕ್ ಯು ಅಣ್ಣ. ಸೂರ್ಯ, ಒಂದು ನಿಮಿಷ. ನಾಳೆ ಕೋರ್ಟ್ ಇದೆಯಲ್ಲೋ, ಮರ್ತ್ಬಿಟ್ಟಿಯಾ? ಮರ್ತೇ ಹೋಗಿತ್ತು. ಏನೋ ಮಾಡೋದು ಇವಾಗ. ಆ ಮೀಟಿಂಗ್ ನಾನು ಹೋಗಲೇಬೇಕು. ಇಲ್ಲೂ ಇರಬೇಕು. ಭಾಸ್ಕರನ್ ಕಳಿಸ್ಕೊಡೋ, ಅವನೇ ಹೋಗ್ತಾನೆ. ಇಲ್ಲ ಅಣ್ಣ, ಈ ಕೇಸ್ ಸ್ವಲ್ಪ ಕಾಂಪ್ಲಿಕೇಟೆಡ್. ಭಾಸ್ಕರ್ ಕೈಯಲ್ಲಿ ಆಗಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ನೋಡ್ತೀನಿ, ಹೇಗಾದರೂ ಮಾಡಿ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪೋಸ್ಟ್ಪೋನ್ ಮಾಡಲೇಬೇಕು, ಅನಿವಾರ್ಯ. ನಾಳೆ ನೀನಿದ್ರೆ ಒಳ್ಳೇದು ಕಣೋ. ಅಣ್ಣ, ಈ ಕೇಸ್ ನಮ್ಮ ಕಡೆ ಆಗುತ್ತೆ ಅಲ್ವಾ? ಆದಿತ್ಯ ನಮ್ಮ ಮನೆಗೆ ಬರ್ತಾನೆ. ಈ ವಿಷಯದಲ್ಲಿ ನಿನಗೆ ಅನುಮಾನನೇ ಬೇಡ. ಈ ಕೇಸ್ನ ನಾವು ಗೆದ್ದೇ ಗೆಲ್ತೀವಿ. ಆದಿತ್ಯ ನಮ್ಮ ಮನೆಗೆ ಬರ್ತಾನೆ, ನಮ್ಮ ಜೊತೆ ಇದ್ದೇ ಇರ್ತಾನೆ. ಇಷ್ಟೊಂದು ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಕಣ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ದಿನ ಆರತಿ ನೋ ಚಾನ್ಸ್. ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ 10 ದಿನ ಆದಿತ್ಯನ ಶಶಾಂಕ್ ನೋಡ್ಕೊಳ್ಳಿ ಅಂತ ಒಪ್ಪಿಸ್ತು. ಆದ್ರೆ ಏನಾಯ್ತು? 2 ದಿನನೂ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಅವನು ಬೇಜವಾಬ್ದಾರಿಯಿಂದ ಆದಿತ್ಯ ಕಿಡ್ನಾಪ್ ಆದ. ಅವ್ನು ಬೇಜವಾಬ್ದಾರಿಯಿಂದ ಮಲ್ಕೊಳ್ದ ಇದ್ದಿದ್ರೆ ಆದಿತ್ಯ ಕಿಡ್ನಾಪ್ ಆಗ್ತಲೇ ಇರಲಿಲ್ಲ. ಇದೇ ಪಾಯಿಂಟ್ನ ನಾಳೆ ಕೋರ್ಟಲ್ಲಿ ರೈಸ್ ಮಾಡೋಣ. ಜಡ್ಜು ಒಪ್ತಾರೆ ಅಂತ್ಯಾ? ಸ್ಟ್ರಾಂಗ್ ಪಾಯಿಂಟ್ ಕಣೋ ಇದು. ಒಪ್ತಾರೆ. 10 ದಿನ ಆದಿತ್ಯನ ನಟಿಗೆ ನೋಡ್ಕೊಳಕ್ ಆಗದೆ ಇದ್ದೋನು ಜೀವನ ಪೂರ್ತಿ ನೋಡ್ಕೊಳ್ತಾನ? ನಾಳೆ ಕಾಳೆಗೆ ವಾದ ಮಾಡೋಕ್ಕೆ ಬಿಡೋದೇ ಇಲ್ಲ. ಕೇಸ್ ನಾವು ಗೆದ್ದೇ ಗೆಲ್ತೀವಿ. ಪಕ್ಕ ಗ್ಯಾರಂಟಿ ಅಣ್ಣ? 100% ಗ್ಯಾರಂಟಿ ಕಣೋ. ನೀನೇನು ಯೋಚನೆ ಮಾಡಬೇಡ. ನಾಳೆ ಕೇಸ್ ಬಗ್ಗೆ ಕೆಲವು ಡೀಟೇಲ್ಸ್ನ ಕಲೆಕ್ಟ್ ಮಾಡಬೇಕು, ಕೆಲವು ಪಾಯಿಂಟ್ನ ನೋಟ್ ಮಾಡ್ಕೋಬೇಕು. ನಂಗೆ ಸ್ವಲ್ಪ ಕೆಲಸ ಇದೆ. ನೀನೇನು ಯೋಚನೆ ಮಾಡಬೇಡ. ಆದಿ, ಬಾಯ್ಲಿ. ಆದಿ, ನಿನ್ನೆ ಕರಿತಾ ಇರೋದು. ಬಾಯ್ಲಿ. ಕೂತ್ಕೋ. ಕೂತ್ಕೋ ಅಂತ ಹೇಳ್ದೆ. ಬಾಯ್. ಏನಕ್ಕೆ ಇಷ್ಟೊಂದು ಸ್ಕೋರ್ ಕಡಿಮೆ ತೆಗೆದಿದ್ಯಾ? ಏನು ಪ್ರಾಬ್ಲಮ್ ಆಗಿದೆ ನಿನಗೆ? ಮಾತಾಡು. ನಿನ್ನೆ ಕೇಳ್ತಾ ಇರೋದು, ಮ್ಯಾಥ್ಸ್ನಲ್ಲಿ ಯಾಕೆ ಇಷ್ಟೊಂದು ಸ್ಕೋರ್ ಕಡಿಮೆ ತೆಗೆದಿದ್ಯಾ? ಬರ್ತಾ ಬರ್ತಾ ಆಟ ಜಾಸ್ತಿ ಆಯಿತು ಅಂತ ಕಾಣಿಸುತ್ತೆ ಅಲ್ವಾ? ನಾಳೆ ನಿನ್ನ ಸ್ಕೂಲಿಗೆ ಬಂದು ನಿನ್ನ ಟೀಚರಿಗೆ ಕಂಪ್ಲೇಂಟ್ ಮಾಡ್ತೀನಿ. ಮೊದಲು ನನಗೆ ಉತ್ತರ ಕೊಡು. ಏನಕ್ಕೆ ಇಷ್ಟೊಂದು ಸ್ಕೋರ್ ಕಡಿಮೆ ತೆಗೆದಿದ್ಯಾ ಹೇಳು. ಯಾಕೆಂದ್ರೆ ನಾನು ಬರಲಿಲ್ಲ, ಅದಕ್ಕೆ ನಂಗೆ ಬಂದಿಲ್ಲ. ಎಷ್ಟು ಧೈರ್ಯ ನಿನಗೆ? ನನಗೆ ಎದುರುತ್ರ ಕೊಡ್ತೀಯಾ? ಯಾಕೆ ಬರ್ದಿಲ್ಲ ಅಂತ ಕೇಳಿದ್ರೆ ಬರ್ದಿಲ್ಲ ಬಂದಿಲ್ಲ ಅಂತ. ಈ ಮಾತುಗಳನ್ನೆಲ್ಲ ಚೆನ್ನಾಗಿ ಆಡೋದನ್ನ ಕಲ್ತಿದ್ಯಾ? ಮೊದಲು ನನಗೆ ಉತ್ತರ ಕೊಡು. ಏನಕ್ಕೆ ಬರಲಿಲ್ಲ ನೀನು? ಏನು ಪ್ರಾಬ್ಲಮ್ ಆಗಿದೆ ನಿನಗೆ? ಬರ್ತಾ ಬರ್ತಾ ಈ ಥರ ಆಡ್ತಿದ್ಯಲ್ಲ, ಹೇಳು. ನಿನ್ನೆ ಕೇಳ್ತಾ ಇರೋದು. ಅಕ್ಕ, ಯಾಕೆ ಮಗುನ ಹೀಗೆ ಬೈತಿದ್ದೀರಾ? ಏನಾಯ್ತು? ನೋಡಿ ಎಷ್ಟು ಡಲ್ ಆಗಿದ್ದಾನೆ. ಏನೋ ಆಯ್ತು ಪುಟ್ಟ? ಮಾಮಿರಿ ಕೂತ್ಕೋ. ನೋಡು, ಇವ್ನು ಮಾಡಿರೋ ಕೆಲಸ ನೋಡು. ಮ್ಯಾಥ್ಸ್ನಲ್ಲಿ ತುಂಬ ಕಡಿಮೆ ಸ್ಕೋರ್ ಮಾಡಿದ್ದಾನೆ. ಬರ್ತಾ ಬರ್ತಾ ಮಾತು ಜಾಸ್ತಿ ಆಯಿತು. ಏನಕ್ಕೆ ಕಡಿಮೆ ತೆಗೆದೇ ಕೇಳಿದ್ರೆ ಬರ್ತಿಲ್ಲ ಬಂದಿಲ್ಲ ಅಂತ ಉತ್ತರ ಕೊಡ್ತಾನೆ. ಇನ್ನೇನು ಮಾಡಬೇಕು ಅವನಿಗೆ? ಮಕ್ಕಳಲ್ವಾ ಅಕ್ಕ, ಸ್ವಲ್ಪ ಏರುಪೇರು ಆಗೇ ಆಗುತ್ತೆ. ಇಲ್ಲ ಮೇರಿ, ಪ್ರತಿ ಸಲ ಮ್ಯಾಥ್ಸ್ನಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದ. ಈ ಸರಿ ತುಂಬ ಕಡಿಮೆ ತೆಗೆದಿದ್ದಾನೆ. ಏನಕ್ಕೆ ಅಂತ ಕೇಳಿದ್ರೆ ಎದುರುತ್ರ ಕೊಡ್ತಾನೆ. ಹೌದಾ? ಕೊಡಿ ಇಲ್ಲಿ. ಹೌದಕ್ಕ, ಮಾರ್ಕ್ಸ್ ತುಂಬ ಕಡಿಮೆ ಬಂದಿದೆ. ಅದಕ್ಕೆ ಇವನನ್ನ ಯಾಕೆ ಬೈತಾ ಇದ್ದೀರಾ? ಇವನು ಹೇಳಿದ್ ಕರೆಕ್ಟು, ಇವನು ಬರ್ದಿಲ್ಲ ಅದಕ್ಕೆ ಬಂದಿಲ್ಲ. ಮೇರಿ, ನೀನು ಅವ್ನು ಸಪೋರ್ಟ್ ಕೊಟ್ಕೊಂಡು ಮಾತಾಡ್ಬೇಡ.
ಏನಕ್ಕೆ ಬರಲಿಲ್ಲ ಅಂತ ಕೇಳು. ಒಂದು ವಾರದಿಂದ ಇವನು ಸ್ಕೂಲ್ಗೆ ಹೋಗಿದ್ದಾನ ಅಕ್ಕ. ಮೊನ್ನೆ ತಾನೇ ಎಕ್ಸಾಮ್ಸ್ ಮುಗ್ದಿದೆ, ಇವತ್ತಾಗಲೇ ಕಾರ್ಡ್ ಕೊಟ್ಟಿದ್ದಾರೆ. ಇವನಿಗೆ ಪಾಠ ಅರ್ಥ ಆದರೆ ತಾನೇ ಬರೆಯೋದು. ಇದನ್ನ ಇವನು ನಿಮ್ಮ ಹತ್ರ ಹೇಳೋಕ್ಕಾಗ್ದಿರ ಒದ್ದಾಡ್ತಾ ಇದ್ದಾನೆ. ಹೌದಲ್ವಾ? ಬಾ ಮಗನೇಲಿ. ಸಾರಿ ಕಣೋ, ನಾನು ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ. ಸುಮ್ಮನೆ ನಿಮ್ಮಲ್ಲಿ ರೇಗಾಡ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ ಕಣೋ. ನೀನು ಯಾಕೆ ಇದನ್ನೆಲ್ಲ ಮುಂಚೆನೇ ಹೇಳಿಲ್ಲ ನನಗೆ? ಯಾಕೆಂದ್ರೆ ನೀನ್ ಮಾತಾಡಕ್ಕೆ ಬಿಟ್ಟಿಲ್ಲ. ಮಾತಾಡು 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 ಅಂತಂದ್ರಲ್ಲ. ಐ ಸಾರಿ ಆದಿತ್ಯ, ಇನ್ನೊಂದ್ಸಲ ಹೀಗೆಲ್ಲ ಆಗಲ್ಲ. ಅಕ್ಕ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಾ ಇದ್ದೀರಾ? ನೀವು ಬೈತಾ ಇರೋದು ನಿಮ್ಮ ಮಗನ್ನ. ತಾಯಿಂದಿರು ಮಕ್ಕಳನ್ನ ಬೈದ್ರೆ ಅದು ಆಶೀರ್ವಾದ ಇದ್ದಂಗೆ. ಹೌದು ಮೇರಿ, ಈಗ ಅವ್ನ ಪೋಷನ್ ಬೇರೆ ಕವರ್ ಆಗಿಲ್ಲ. ಏನು ಮಾಡೋದು? ನೀವೇನು ಯೋಚನೆ ಮಾಡಬೇಡಿ, ನಾನಿಲ್ವಾ, ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ಸ್ ಮೇರಿ. ಬಾ ಅದಿ, ಬಾ 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 ಬಾ.